नमस्कार दोस्तों, स्वागत है आप सभी का। मैं आनंदा वारिका, स्टेट सविता समाज का जिला अध्यक्ष और डिविजनल सेक्रेटरी, आज आपके माध्यम से एक बहुत ही महत्वपूर्ण विषय पर सरकार और समाज का ध्यान आकर्षित करना चाहता हूं। आने वाली 25 जनवरी 2026 दिन इतवार को रथ सप्तमी के पावन अवसर पर हमारे आराध्य श्री सविता महर्षि की जयंती है। हमारी पुरजोर मांग है कि सभी सरकारी दफ्तर, गवर्नमेंट ऑफिसेज, सरकारी स्कूल्स और कॉलेजेस में इस जयंती को अनिवार्य यानी कंपलसरी रूप से मनाया जाए। सिर्फ फोटो पर हार चढ़ाना काफी नहीं है, आने वाली पीढ़ी को उनके इतिहास से परिचित कराया जाए। इस दिन स्कूल्स और कॉलेजेस में ऐसे कंपटीशन यानी निबंध प्रतियोगिता और भाषण कंपटीशन यानी भाषण आयोजित किए जाएं, ताकि विद्यार्थी उनके जीवन मूल्यों को समझ सकें। हमें खेद है कि कई बार निर्देशन के बाद भी कुछ अधिकारी इसे गंभीरता से नहीं लेते। इसलिए हम मांग करते हैं कि जो भी विभाग के अधिकारी, हेडमास्टर्स या प्रिंसिपल्स इस जयंती को नहीं मनाएंगे, उनके खिलाफ उचित अनुशासनात्मक कार्रवाई की जाए। समाज की तरफ से एक विशेष पहल की गई है। जो भी सरकारी दफ्तर या संस्था श्री सविता महर्षि की जयंती मनाना चाहते हैं, उन्हें हमारी समिति की तरफ से श्री सविता महर्षि का चित्र बिल्कुल निशुल्क भेंट किया जाएगा। रथ सप्तमी के दिन कलाबुर्गी शहर के श्री सविता महर्षि मंदिर में एक विशेष पूजा का आयोजन किया गया है। मैं सभी भक्तों और नागरिकों से निवेदन करता हूं कि इस पवित्र अवसर पर मंदिर पधारें और महर्षि का आशीर्वाद लें। हम चाहते हैं कि हमारा इतिहास और हमारी संस्कृति हर घर और हर सरकारी संस्थान तक पहुंचे। धन्यवाद। महाराजರ ಪಾದಗಳಿಗೆ ನಮಸ್ಕರಿಸುತ್ತಾ ಈಗಾಗಲೇ ನಮ್ಮ ವಿಭಾಗೀಯ ಕಾರ್ಯದರ್ಶಿಗಳಾದಂಥ ಆನಂದ್ ವಾರಿಕ್ ಅವರು ಭಾಳಷ್ಟು ಹೇಳಿದರು ಸಮಾಜದ ಬಗ್ಗೆ। ನಮ್ಮ ಸವಿತಾ ಸಮಾಜದ ಸವಿತಾ ಮಹರ್ಷಿಗಳ ಜಯಂತ್ಯೋತ್ಸವವನ್ನು ಇದೇ 25 ತಾರೀಕು ಸಂಡೇ ರವಿವಾರ ಬಂದಿದೆ। ಆದ ಕಾರಣ ನಮ್ಮ ಸಮಾಜದ ಜನರಿಗೆ ಅವತ್ತು ಸಂಡೇ ಕಾರ್ಯಕ್ರಮದಲ್ಲಿ ವಿಧಾನಸೌಧದಲ್ಲಿ ಹೋಗಿ ಕೇಸಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಬರ್ತೀವಿ। ಅದರ ಮುಂದಿನ ಒಂದು ದಿನವನ್ನು ಟೈಮ್ ತಗೊಂಡು ಕೇಸಿ ಒಂದು ಅಭೂತಪೂರ್ವಕವಾಗಿ ಜಯಂತ್ಯೋತ್ಸವವನ್ನು ಮಾಡಬೇಕಂತೇಳಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ। ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಇವತ್ತಿನ ದಿನ ಮೀಟಿಂಗ್ ಕರೆದು ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ಅವತ್ತು ಚರ್ಚೆ ಮಾಡಿ ಒಂದು ಜಯಂತ್ಯೋತ್ಸವ ಸಮಯವನ್ನು ನಿಗದಿಪಡಿಸಿಕೊಂಡು ಈಗಾಗಲೇ ಎಲ್ಲ ಸರ್ಕಾರಿ ಶಾಲೆಗಳಾಗಿರೋದು, ಎಲ್ಲ ಸರ್ಕಾರಿ ಕಚೇರಿಗಳಾಗಿರೋದು ಎಲ್ಲಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗ್ಯಾರ ಭಾಳಷ್ಟು ಅಲ್ಲಿ। ಅದಕ್ಕಾಗಿ ನಿನ್ನೆ ನಾನೇ ಖುದ್ದಾಗಿ ಜಿಲ್ಲಾ ಅಧ್ಯಕ್ಷರಾಗಿಸಿ ಎಲ್ಲ ಕಮಿಷನರ್ ಆಫೀಸ್ಕ, DC ಆಫೀಸ್ಕ, ಇಲ್ಲಿ ಗೌರ್ಮೆಂಟ್ ಮಹಾನಗರ ಪಾಲಿಕೆಗೆ ಎಲ್ಲ ಗೌರ್ಮೆಂಟ್ ಆಫೀಸರ್ಗಳಿಗೆ ಹೋಗಿ ಮನವಿ ಕೊಟ್ಟು ಬಂದೀನಿ। ಯಾಕಂತಂದ್ರೆ ಜಯಂತ್ಯೋತ್ಸವನು ಸಣ್ಣ ಸಮಾಜ ಅಂತೇಳಿ ಯಾರೂ ಗಮನಕ್ಕೆ ತೊಗೊಳ್ಳಾರ। ಅದಕ್ಕೆ ತಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಕೊಂಡು ಈ ಸಮಾಜವನ್ನು ಇನ್ನೂ ಎತ್ತರಕ್ಕಾಗಿ ತೋರಿಸುವಂಥ ಕೆಲಸ ತಾವು ಮಾಡಬೇಕು। ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರು, ತಮ್ಮ ಮಾಧ್ಯಮದ ಮಿತ್ರರು ಒಂದು ಪತ್ರಿಕೆ ಆಗಿರೋದು, ಏನೇ ಆಗಿರೋದು, ನಿಮ್ಮ ಪತ್ರಿಕೆಗಳು ನಾವು ಅತಿ ಹೆಚ್ಚಾಗಿ ನಮ್ಮ ಜನರು ಪ್ರಚಾರವನ್ನು ಮಾಡುವಂಥ ಕೆಲಸ ನಮ್ಮ ದುಕಾನುಗಳಲ್ಲಿ ಆಗ್ತದೆ ಹೆಚ್ಚಿಗೆ। ಅದಕ್ಕೆ ನೀವು ಕೂಡ ನಮ್ಮ ಸಣ್ಣ ಸಮಾಜ, ಅದಕ್ಕೆ ನೀನು ಹೆಚ್ಚಿಗೆ ಪ್ರಚಾರ ಮಾಡಿಕೇಸಿ ನಮಗನಕರೆ ಒಂದು ಸರ್ಕಾರದಿಂದ ಏನೇ ಒಂದು ಸಲಹೆ ಸೌಲಭ್ಯಗಳು ಸಿಕ್ಕರು ತಮ್ಮ ಮುಖಾಂತರ ನಮಗಿನ್ನೂ ಅತಿ ಹೆಚ್ಚಿನಾಗಿ ಸಿಗಲಿ ಅಂಥೇಳಿ ತಮ್ಮಲ್ಲಿ ಹೇಳ್ತಾ, ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದರು ನಮ್ಮ ಸಮಾಜದ ಗುಡಿ ಅವ್ರ ಕೈಮೇಲಾಗ್ಯದ, ಅವ್ರ ಇನ್ನೊಂದು ಕೆಲಸನೂ ಅವ್ರು ಓಡಾಡಿಕೇಸಿ ಮಾಡ್ಯಾರ ಪಾಪ। ಅದು ಏನಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಒಂದು 2 ಎಕರೆ ಜಾಗ ಮಂಗಳವಾದ್ಯ ಸಲ ಕೇಳ್ಯಾರ। ಅದಕ್ಕೆ ಅದು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀವು ಎಲ್ಲರೂ ಮಾಧ್ಯಮ ಮಿತ್ರರು ಮಾಡಿಕೇಸಿ ಆ ಕೆಲಸ ನಮ್ಮ ಈಗಿನ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿ ನಮ್ಮ ಕಾರ್ಯಾಧ್ಯಕ್ಷರ ಕೆಲಸ ಕಾರ್ಯಾಲಯ ಸಿಗುವಂಥ ಕೆಲಸ ತಾವೆಲ್ಲರೂ ಸೇರ್ಕೇಸಿ ಮಾಡ್ಬೇಕಂತೇಳಿ ನಾನೊಂದೆರಡು ಮಾತು ಈಗಾಗಲೇ ನನಗೆ ನಮ್ಮ ಸಮಾಜದ ಸವಿತಾನಂದ ಗುರುಗಳಾದಂಥ ಗುರುಗಳು ನಮಗೆ ಜಿಲ್ಲಾ ಅಧ್ಯಕ್ಷರಾಗಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ। ಮೊದಲು ನಮ್ಮ ಆನಂದ್ ವಾರಿಕ್ ಅವರಿದ್ದರು, ಅವ್ರನ್ನೂ ಕೂಡ ಅವತ್ತೂರಾಗಿ ಕೆಲಸ ಮಾಡ್ಯಾರ। ಹಾಗಾಗಿ ತಮ್ಮ ಸಲಹೆ ಸಹಕಾರ ಹಾಗೂ ನಮ್ಮದು ಯಾವುದೇ ಒಂದು ಮನವಿ ಇದ್ದರೂ ತಾವೆಲ್ಲರೂ ತಮಗೆ ತಂದು ಕೊಟ್ಟು ಜರ ರಾಜ್ಯದ ಮಟ್ಟ ತನಕ ಮುಟ್ಟಿಸುವಂಥ ಕೆಲಸ ಮಾಡ್ರಿ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ। ನನ್ನ ಹೆಸರು ಶಂಕರ್ S ಕಾಳ್ನೂರ, ನಾನು ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷ ಅಷ್ಟೇ। ನಮಸ್ಕಾರ। ಜನತೆಗೆ ನಮಸ್ಕರಿಸುತ್ತಾ, ಯಾಕಂದರೆ ಇದೇ ದಿನಾಂಕ 25ನೇ ತಾರೀಕು ನಮ್ಮ ಸವಿತಾ ಮಹರ್ಷಿ ಜಯಂತಿ, ನಮ್ಮ ಕುಲದೇವರು ಸವಿತಾ ಮಹರ್ಷಿ ಜಯಂತಿ ಇದೇ 25ನೇ ತಾರೀಕು ರವಿವಾರ ಇದ್ದ ಕಾರಣ ಕೆಲವು ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಲ್ಲಿ ಆಚರಿಸಲ್ಲ।
ಯಾಕಂದ್ರೆ ಆ ಥರ ಒಂದು ಇದು ಮಾಡ್ತಾರೆ, ನೆಗ್ಲಿಜಿಬಲ್ ಮಾಡ್ತಾರೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಜಿಲ್ಲಾಡಳಿತಕ್ಕೆ ನಾವೇನು ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಸವಿತಾ ಸಮಾಜದ ಮನವಿ ಏನು ಮಾಡ್ತಾ ಇದೀವಿ ಅಂದ್ರೆ ಕಡ್ಡಾಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ. ನಂತರ ಶಾಲಾ ಕಾಲೇಜುಗಳಲ್ಲಿ ಶ್ರೀ ಸವಿತಾ ಮಹರ್ಷಿಯವರ ಒಂದು ಚರಿತ್ರೆ ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತು ಪ್ರತಿಯೊಬ್ಬ ಹುಡುಗರಿಗೂ ನಮ್ಮ ಮಹರ್ಷಿಯವ್ರದ್ದು ಒಂದು ಚರಿತ್ರೆ ಗೊತ್ತಾಗಬೇಕು, ಎಲ್ಲರೂ ತಿಳಿಬೇಕು. ಅದಕ್ಕೋಸ್ಕರ ಆಯಾ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಏರ್ಪಾಡು ಮಾಡಿ ಅದು ಒಂದು ಅದ್ಭುತವಾಗಿ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡಬೇಕು. ನಂತರ ನಾವು ಪ್ರಥಮ ವರ್ಷ ಒಂದೇ ವರ್ಷದ ಒಂದು ಮಹರ್ಷಿ ದೇವಸ್ಥಾನದ ಒಂದು ವಾರ್ಷಿಕೋತ್ಸವ ಇದೆ ನೆಹರು ನಗರದಲ್ಲಿ. ಒಂದು ವರ್ಷ ಆಗ್ತದೆ, ರಥಸಪ್ತಮಿ ಟು ರಥಸಪ್ತಮಿ ವಿಶೇಷವಾಗಿ ಪೂಜೆ ಹಮ್ಮಿಕೊಂಡಿದ್ದೀವಿ. ಕಲಬುರಗಿ ಜನತೆಗೆ ಮತ್ತು ಇಡೀ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಂದು ಆಹ್ವಾನವಿದೆ. ಯಾಕಂದ್ರೆ ಎಲ್ಲಿ ಇದ್ದಿದ್ದಿಲ್ಲ, ನಮ್ಮ ಕಲಬುರಗಿಯಲ್ಲಿ ಸ್ಥಾಪನೆ ಆಗಿದೆ. ಎಲ್ಲ ನಮ್ಮ ಕುಲಬಾಂಧವರ ಒಂದು ಸಹಕಾರದಿಂದ, ಕಲಬುರಗಿ ಜಿಲ್ಲೆ ಕುಲಬಾಂಧವರ ಸಹಕಾರದಿಂದ ಒಂದು ಆಗಿದೆ ದೇವಸ್ಥಾನ. ಒಂದು ದೇವರ ಆಶೀರ್ವಾದದಿಂದ ಎಲ್ಲರೂ ಸುಖ ಸಮೃದ್ಧಿ ಶಾಂತಿಯಿಂದ ಚೆನ್ನಾಗಿದ್ದೀವಿ. ನಂತರ ನಾವು ಸವಿತಾ ಸಮಾಜದ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಎಲ್ಲಿ ಭಾವಚಿತ್ರ ಇಲ್ಲ ಅವ್ರಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ನಂಬರ್ ಕೊಟ್ಟಿದ್ದೀವಿ. ಮತ್ತು ತಾವೆಲ್ಲ ನಮ್ಮ ಸಮಾಜ ಜೊತೆ ಹಿಂದೂ ಇದ್ದೀರಿ, ಮುಂದೂ ಇದ್ದೀರಿ. ನನ್ನ ಜಿಲ್ಲಾಧ್ಯಕ್ಷ ಅವಧಿ ಮುಗಿತದ. ಮುಂದಿನ ಜಿಲ್ಲಾಧ್ಯಕ್ಷರಾಗಿ ನಾವು ಶಂಕರ್ ಕಾಳವ್ರಿಗೆ ನಾವು ಅಧಿಕಾರ ಹಸ್ತಾಂತರ ಮಾಡ್ತೀವಿ. ನನ್ನ ಹುದ್ದೆ ವಿಭಾಗೀಯ ಕಾರ್ಯದರ್ಶಿಯಾಗಿ ಇರ್ತೀನಿ. ನಾನು ಹೆಂಗಿದ್ದೆ ನನ್ನ ಸಹಕಾರ ಮಾಡಿರಿ, ಮುಂದೂ ಎಲ್ಲರಿಗೂ ಸಹಕಾರ ಮಾಡಿರಿ, ಅವ್ರ ಜೊತೆ ನಾನು ಇರ್ತೀನಿ. ಇವರೆಲ್ಲ ನಮ್ಮ ಮಂಡಲ ಅಧ್ಯಕ್ಷರುಗಳು. ಎಲ್ಲ ಮಂಡಲದಾಗ ಇವೆಲ್ಲ ಮಂಡಲ ನಮ್ಮ ಅಂಬು ರೋಜಾ ಅಣ್ಣ, ಬಸವರಾಜ್ ಅವರು ಜೇವರಿಗೆ ಅಧ್ಯಕ್ಷರಾದಾರ್ರಿ. ಅಂಬು ರೋಜಾ ನಮ್ಮ ಚಂದ್ರಗ್ ಹೋಗಿ ಬಿಲಾಲಾಬಾದ್ ಮಂಡಲ ಅಧ್ಯಕ್ಷರು. ಸೂರ್ಯಕಾಂತ್ ಬೆಣ್ಣೂರು ಗಂಜದವ್ರು ಅದಾರ. ನಮ್ಮ ಹಿರಿಯರಾದ ಅಂಬರೀಶ್ ಮಂಗಲ್ಗಿ ಅಣ್ಣ ಅದಾರ, ರವಿ ಅಣ್ಣ ಅದಾರ, ಶರಣು ಅಣ್ಣ ಅದಾರ, ಮಲ್ಲಿಕಾರ್ಜುನ್ ದಮ್ಮೂರ್ ಅದಾರ, ಪುಂಡ್ಲಿಕ್ ಅವ್ರು ಅದಾರ. ಇವರೆಲ್ಲರೂ ನಮ್ಮ ಒಂದು ಸಮಾಜದ ಶಕ್ತಿ ಇದ್ದಂಗೆ ಅದ. ನೀವೆಲ್ಲ ಹಿಂದೂ ಸಹಕಾರ ಇದ್ರೆ ಮುಂದೂ ಸಹಕಾರ ಇರಬೇಕು. ಇದೇ ರೀತಿ ತಮ್ಮಿಂದ ನಮ್ಮ ಒಂದು ಸಮಾಜಕ್ಕೆ ಒಂದು ಶಕ್ತಿ ಇದ್ದಂಗೆ ಅದ. ಹಲವಾರು ಬೇಡಿಕೆಗಳು ಈಡೇರವ, ಮುಂದೂ ಈಡೇರ್ತಾವ ಅಂತೇಳಿ ನಿಮ್ಮೆಲ್ಲ ಆಶಿಸ್ತಾ ಇರ್ತೇನೆ ಸರ್. ನಮಸ್ಕಾರ ಸರ್.